ವೈಫಲ್ಯ ಪೀಡಿತರಿಗೆ ಮಿರಾಕಲ್ ಡ್ರಿಂಕ್ಸ್ ರಾಮಬಾಣ. ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮಿರಾಕಲ್ ಡ್ರಿಂಕ್ಸ್ನಲ್ಲಿದೆ ಔಷಧೀಯ ಗುಣ. ನಿವೃತ್ತ ಐಎಎಸ್ ಅಧಿಕಾರಿ ಎಸ್ಎಂ ರಾಜು ಆವಿಷ್ಕಾರದ ಮಿರಾಕಲ್ ಡ್ರಿಂಕ್ಸ್ ಅನ್ನ ಸಂಜೀವಿನಿಯಾಗಿ ಮಾಡಿದ್ದಾರೆ. ಮಿರಾಕಲ್ ಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಿ. ಇಂದಿನ ಒತ್ತಡದ ಜೀವನ ಶೈಲಿಯಿಂದಾಗಿ ಹತ್ತಾರು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಈ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಏನು ಪರಿಹಾರ ಸಿಗುತ್ತೆ ಅಂತಂದರೆ ನಿವೃತ್ತ ಐಎಎಸ್ ಅಧಿಕಾರಿಯವರು ಸಾಕಷ್ಟು ಆವಿಷ್ಕಾರವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇದ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಕೂಡ ನೀಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಏನಾಗುತ್ತೆ ಅಂದರೆ ಇತ್ತೀಚಿನ ಜೀವನ ಶೈಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಮೇಯ್ನಾಗಿ ಕಿಡ್ನಿ ಸಮಸ್ಯೆ ಇರ್ಬೋದು, ಹಾರ್ಟ್ ಫೇಲ್ಯೂರ್ ಸಮಸ್ಯೆ ಇರ್ಬೋದು, ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ನೀವೊಂದು ಅದಕ್ಕೆ ರಾಮಬಾಣವನ್ನಾಗಿ ಒಂದು ಮಿರಾಕಲ್ ಮದ್ದುವನ್ನು ಕೂಡ ಡ್ರಿಂಕ್ಸನ್ನು ಕೂಡ ಕಂಡುಹಿಡಿದಿದ್ದಾರೆ. ಏನಿದು ವಿಶೇಷತೆ ಅಂತ? ಆ್ಯಕ್ಚುಲಿ ಮಿರಾಕಲ್ ಡ್ರಿಂಕ್ಸ್ ಮದ್ದು ಅಲ್ಲ, ಅದು ಮಿರಾಕಲ್ ಡ್ರಿಂಕ್ಸ್ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್ ಅದು. ಓಕೆ. ಸೊ ಅದರ ಅಂಬ್ರೆಲಾದಲ್ಲಿ ನಾನೇನು ಆಯುರ್ವೇದಿಕ್ ಪ್ರೊಪ್ರೈಟ್ರಿ ಮೆಡಿಸಿನ್ ಕಂಡುಹಿಡಿದಿದ್ದೀನಿ ಅದು ಇದೆ. ಸೊ ಇದರಲ್ಲಿ 8 ಮೆಡಿಸಿನ್ಸ್ ನಾನು ಕಂಡುಹಿಡಿದಿದ್ದೀನಿ. ಅದು ಹೊಸ ರೂಲ್ಸ್ ಪ್ರಕಾರ ಅದನ್ನು 2015ನಲ್ಲಿ FSSAI 2003 ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿ ಹೆಲ್ತ್ ಸಪ್ಲಿಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ಇದು ಕಂಡುಹಿಡಿಯೋದಕ್ಕೆ ಕಾರಣ ನೆಸೆಸಿಟಿ. ನನಗೆ ರೊಮ್ಯಾಟೆಡ್ ಆರ್ಥರೈಟಿಸ್ ಪ್ರಾಬ್ಲಮ್ ಇತ್ತು 1973ನಲ್ಲಿ. ಓಕೆ. ಅದಕ್ಕೆ ನಾನು ಪೆನಡೋಲ್ ಇಂಜೆಕ್ಷನ್ಸ್ ಕೊಡ್ತಾಯಿದ್ರು ಆ್ಯಂಟಿಬಯೋಟಿಕ್ ಡಾಕ್ಟರ್ಸು. ಅದು ಎವ್ರಿ 21 ಡೇಸ್ 21 ದಿನಕ್ಕೆ ತೊಗೊಳ್ಬೇಕಾಯಿತು. ಅದು ಹೋಗ್ತಾ 24 lakhs ಆಯಿತು, 24 ಯೂನಿಟ್. ಆವಾಗ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ, 3rd ಇಯರಲ್ಲಿ 1981. ಆ ವೇಳೆಯಲ್ಲಿ ಮೆಡಿಸಿನಲ್ ಪ್ಲಾಂಟೇಷನ್ ಒಂದು ಕೋರ್ಸ್ ಬಂತು. ಆವಾಗ ಟ್ರಿಗರ್ ಆಯಿತು ಒಂದು ಆಲ್ಟರ್ನೇಟಿವ್ ಇದೆ ಅಂತ. ಸೊ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ ಸರಿಯಿತು. 2008 ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಯಿತು. ಅವರು ಡಯಾಲಿಸಿಸಲ್ಲಿದ್ದರು. ಅವ್ರ ಮೇಲೆ ಪ್ರಯೋಗ ಮಾಡಿ ಅವ್ರನ್ನ ಹೊರಗೆ ತಂದೆ. ನಂತರ 2010ನಲ್ಲಿ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂತು, ಅಕ್ಯೂಟ್ ಮ್ಯಾಲಿಕ್ಯಾಮಿಯಾ. ಅವನಿಗೆ ವಿತ್ ಅಲೋಪತಿಕ್ ಮೆಡಿಸಿನ್ಸು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅವನಿಗೆ ಇದು ಮಾಡಿದೆ, ಅವನು ಹೊರ ಬಂದ. ಸೊ ಈ ರೀತಿ ಬಂದು ಎಗೇನ್ ಟಾಪ್ ಲೆವೆಲ್ ಏನಿದೆ, ಆನರಬಲ್ ಯೂನಿಯನ್ ಮಿನಿಸ್ಟರ್ಸು, ಆನರಬಲ್ ಚೀಫ್ ಜಸ್ಟಿಸಸ್ಸು, ಜಡ್ಜಸ್ಸು, ವೆರಿ ಬಿಗ್ ಬಿಸ್ನೆಸ್ ಟೈಕೂನ್ಸು, ಇವರೆಲ್ಲನೂ ನನ್ನ ಕಾಂಟ್ಯಾಕ್ಟಲ್ಲಿದ್ದಾಗ ಅವ್ರಿಗೆಲ್ಲ ಟ್ರೀಟ್ ಮಾಡಿದಾಗ ಅವರು ಪಬ್ಲಿಕ್ ಯಾಕೆ ತರಬಾರ್ದು ಇದು ಅಂದಾಗ ನಾನಿದು ಪಬ್ಲಿಕ್ ತರಬೇಕಂದ್ರೆ ಕಾರಣ ಆಯಿತು. ಅದಕ್ಕೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತು. ನಮ್ಮ ಫ್ಯಾಮಿಲಿದು ಒಂದು 23 ವರ್ಷದ ಓಲ್ಡ್ ಕಂಪ್ನಿಗೆ. ಸೊ ಅದ್ರ ಮುಖಾಂತರ ಇವಾಗ ಪ್ರಾಡಕ್ಟ್ ಇಲ್ಲಿ ಬಂದಿರೋದು. ಓಕೆ. ನೀವು IAS ಅಧಿಕಾರಿ ಆಗಿದ್ರೆ ಹೇಗೆ ರಿಸರ್ಚನ್ನು ಸ್ಟಾರ್ಟ್ ಮಾಡಿದ್ರಿ? ಯಾರು ಇನ್ಸ್ಪಿರೇಷನ್ ಆದರು ನಿಮಗೆ ಅಂತ? ಬೇಸಿಕಲಿ ಇನ್ಸ್ಪಿರೇಷನ್ ನಾನೇ. ನಾನು ಆ ಒಂದು 21 ದಿನಕ್ಕೆ ಏನು ಆ ಪೇಯ್ನ್ ಬರ್ತಾ ಇತ್ತು, ಆ ಇಂಜೆಕ್ಷನ್ಸ್ ತಗೊಳ್ಳೋದು ಅಷ್ಟು ಪೇಯ್ನ್ಫುಲ್. ಅದು ಒಂದು ಪ್ರಿಕ್ಕಲ್ಲಿ ಹೋಗ್ತಾ ಇಲ್ಲ, ಮಲ್ಟಿಪಲ್ ಪ್ರಿಕ್ ಕೊಡ್ತಾಯಿದ್ರು. ಅಷ್ಟು ಲಿಕ್ವಿಡ್ ತಿಕ್ಕಿರ್ತಿತ್ತು. ಅದಕ್ಕೆ ಏನು ಆಲ್ಟರ್ನೇಟಿವ್ ಇದೆ? ನಾನು ಅಗ್ರಿಕಲ್ಚರ್ ಸೈನ್ಸು ಎನಾರ್ಮಸ್ ಸ್ಟಡಿ ಮಾಡ್ತಾಯಿದ್ದೆ. ಅದೇ ಟೈಮ್ನಲ್ಲಿ ನಮಗೆ ಇದು ಕೋರ್ಸ್ ಸಿಕ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡೆ. ಇವತ್ತು ನೋಡಿ, ವರ್ಲ್ಡ್ಗೆ ಐ ಮೇ ಬಿ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನಾನು ಅದನ್ನು ಇದರಲ್ಲಿ ಹೇಳ್ಕೊಳ್ತೀನಿ. ಅಲೋಪತಿಕ್ ಪ್ರಿನ್ಸಿಪಲ್ಸನ್ನು ತಗೊಂಡು ಅದರಲ್ಲಿ ಸಿಂಥೆಟಿಕ್ ಮೆಡಿಸಿನ್ಸ್ ಏನಿದೆ ಅದರ ಜಾಗದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಇಟ್ಟು ವಾತ ಪಿತ್ತ ಕಫನ ಇದು ಮಾಡ್ಕೊಳ್ದೆ ಅಲೋಪತಿಕಲ್ಲಿ ಏನಿದೆ ಅದನ್ನೇ ಫಾಲೋ ಮಾಡಿಕೊಂಡು ಇದು ಮಾಡಿದಕ್ಕೆ ಇವತ್ತು ಎಂತೆಂಥ ಡಿಸಾರ್ಡರ್ಸು ಮೆಡಿಕಲ್ ಸೈನ್ಸಲ್ಲಿ ಆಗೋದೇ ಇಲ್ಲ ಅಂತಾರೆ. ಸೊ ಅಂಥದಕ್ಕೂ ಈಗ ಸರಿ ಹೋಗುತ್ತೆ. ಯಾಕೆಂದರೆ ಇವತ್ತು ನಾನು ಐ ಶುಡ್ ಬಿ ಇಂಡೇಟೆಡ್ ಟು ದಿಗ್ವಿಜಯ್ ಚಾನಲ್. ಯಾಕೆಂತಂದರೆ VRL ಚೇರ್ಮನ್ ಸಾಹೇಬರು ಮಿಸ್ಟರ್ ಡಾಕ್ಟರ್ ವಿಜಯ ಸಂಕೇಶ್ವರ ಅವ್ರಿಗೇನು ಪ್ರತಿಯೊಬ್ಬರಿಗೂ ಇದು ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಏನು ಶಾಕ್ ಆಗ್ತದಲ್ಲ, ಕಿಡ್ನಿ ಫೇಲ್ಯೂರ್ ಆಗೋಯ್ತು, ಇನ್ನೊಂದು ಲೈಫ್ ಹೊರಟೋಯ್ತು, ಸ್ಟ್ರೋಕ್ ಆಯಿತು, ಪ್ಯಾರಲೈಸಿಸ್ಸು, ಇನ್ನೊಂದು ಲೈಫ್ ಹೊರಟೋಯ್ತು, ಮತ್ತು ಹಾರ್ಟು ಟ್ರಿಪಲ್ ವೆಸಲ್ ಡಿಸೀಸ್ ಇದೆ, 90% ಮೇಲೆ ಇದೆ, ಬ್ಲಾಕೇಜು, ಅದಕ್ಕೆ ಓಪನ್ ಹಾರ್ಟ್ ಸರ್ಜರಿನೂ ಆಗಲ್ಲ. ಸೊ ಅಂಥವ್ರಿಗೆಲ್ಲ ಇದು ಒಳ್ಳೆಯದಾಗೋದ್ರಿಂದ ಇದನ್ನು ಪ್ರತಿಯೊಂದು ಮನೆಗೂ ಗೊತ್ತಾಗಬೇಕು ಅಂತ ಅವರು ಸೊ ಇದು ಮಾಡಿ ಇವತ್ತು ನನ್ನ ಇದಕ್ಕೆ ಕರೆಸಿ ಇದು ಮಾಡೋದ್ರಿಂದ ರಿಯಲಿ ನಾನು ಅವ್ರಿಗೂ ಇಂಡೇಟೆಡ್ ನಾನು. ಓಕೆ. ಇವಾಗ ಮಿರಾಕಲ್ ಡ್ರಿಂಕ್ಸನ್ನು ಕಂಡುಹಿಡಿದಾಗ ಅದನ್ನು ಫಸ್ಟ್ ಪ್ರಯೋಗ ನಿಮ್ಮ ತಂದೆ ತಾಯಿ ಮೇಲೆ ಮಾಡಿದ್ರಿ ಅಂತ ಕೂಡ ಹೇಳಿದ್ರಿ. ಅವಾಗ ಹೇಗಿತ್ತು ಎಕ್ಸ್ಪೀರಿಯನ್ಸು? ಯಾವ ಥರ? ಇದು ಒಳ್ಳೆ ಬ್ಯೂಟಿಫುಲ್ ಕ್ವಶನ್ ಕೇಳಿದ್ರಿ. ನಮ್ಮ ಮನೇಲಿ ನಾನು ಅಲ್ದೇನೆ
ಇನ್ನೂ ನನ್ನ ತಂಗಿನೂ ಸಿವಿಲ್ ಸರ್ವೆಂಟು, ಓಕೆ. ನನ್ನ ತಮ್ಮನೂ ಸಿವಿಲ್ ಸರ್ವೆಂಟು. ಸೊ ಇವ್ರ ಮೇಲೆ ಪ್ರಯೋಗ ಫಸ್ಟ್ ಮಾಡಿದ್ದಾಗ ಇದಾಗೋಯ್ತು, ಡಯಾಲಿಸಿಸ್ನ ಅವ್ರು ಬಂದರು. ಆಮೇಲೆ ಮೆಡಿಕೇಷನಲ್ಲಿದ್ದರು. ಆಮೇಲೆ 6 ವರ್ಷ ನಾನು ಇದನ್ನು ಕಂಟಿನ್ಯೂಸ್ ರಿಸರ್ಚ್ ಮಾಡಿ ವೇದಿಕ್ ಲಿಟ್ರೇಚರ್ ಮೇಲೆ ಮತ್ತೆ ಏನು ಮಾಡಿದೆ, ಆ ವೇಳೆಂದ್ರೆ ಎಲ್ಲ ಮೆಡಿಸನ್ನು ಬಿಡಿಸ್ಬಿಟ್ಟು ಟ್ರಯಲ್ ಮಾಡಬೇಕಲ್ಲ. ಸೊ ಎಲ್ಲರೂ ನನ್ನ ಏನಣ್ಣ ಇದು ಭಾರಿ ಕೆಟ್ಟದಿದು, ಇವನು ನನ್ನ ವೈಫು ಅಂದರು, ಅಪ್ಪನ ಮೇಲೇ ಟ್ರೈ ಮಾಡೋದು ಇದು ಚೆನ್ನಾಗಿರಲ್ಲ, ಅದು ಬೇರೆ ಮೆಡಿಸಿನ್ಸ್ ಬೇರೆ ವಿಡ್ರಾ ಮಾಡ್ತಾ ಇದೆಯಾ, ಮತ್ತೆ ಏನೇನು ರಿಲ್ಯಾಪ್ಸ್ ಆಗೋಯ್ತು ಅಂತಂದರೆ, ಯೂರಿನ್ ಬಂದಾಯಿತು ಅಂದರೆ, ಮತ್ತೆ ಇದಾಯಿತು ಅಂದರೆ, ಅವಾಗ ನಾನು ಅಂದ್ಕೊಂಡೆ ನಮ್ಮ ಅಪ್ಪನಿಗೆ ಒಬ್ಬನಿಗೆ ಮಾಡಿ ಇದಾಯಿತು ಅಂದರೆ ಇಡೀ ವರ್ಲ್ಡಲ್ಲಿ ಅಂಥ ಎಷ್ಟೋ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಅಪ್ಪ ಅಮ್ಮನಿಗೆ ಮಾಡ್ಬೋದು ಅಂತ. ಸೊ ಇವತ್ತು ಅದೇ ಆಯಿತು, ಇವತ್ತು ಮಾಡಿದೆ, ಸಕ್ಸಸ್ ಆಯಿತು. ಸೊ ಇವತ್ತು ಕಿಡ್ನಿ ಪೇಷಂಟ್ಸ್ ಬಂದು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ವೆರಿ ರೀಸೆಂಟ್ಲಿ ಮುರಳಿ ಅಂತ ಬ್ಯಾಂಗ್ಳೂರಿನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, 31 ಇಯರ್ ಓಲ್ಡ್, ಬಿ ಪಿಯಿಂದ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿ, ಸೊ ಕ್ರಿಯೇಟಿನೈನು ಮೋರ್ ದ್ಯಾನ್ 22 ಇತ್ತು, 3 ಡಯಾಲಿಸಿಸಲ್ಲಿದ್ದರು. ಓಕೆ. ಲಾಸ್ಟ್ ಇಯರ್ ಸೆಪ್ಟೆಂಬರ್ 12 ಶುರು ಮಾಡಿದ್ದವರು. ನಂತರ ನಮ್ಮದು ಗೊತ್ತಾಯಿತು, ಡಿಸೆಂಬರಲ್ಲಿ 26 ಶುರು ಮಾಡಿದ್ದಾರೆ ನಮ್ಮದು, 22.95 ಕ್ರಿಯೇಟಿನೈನ್ ಈಗ 10 ಪಾಯಿಂಟ್ ಸಮಥಿಂಗ್ ಬಂದಿದೆ. 3 ಡಯಾಲಿಸಿಸ್ 2 ಡಯಾಲಿಸಿಸ್ಗಾಗಿ ಈಗ 1 ಡಯಾಲಿಸಿಸ್ಗೆ ಇದು ಮಾಡ್ತಾಯಿದ್ದಾರೆ. ಅಂದರೆ ಅಷ್ಟು ಪವರ್ ಇದೆ. ನಮಗೇನು ಕಿಡ್ನಿ ಫೇಲ್ಯೂರ್ ಆಗೈತೆ ಮುಗಿದೋಯ್ತು ನನ್ನ ಲೈಫು. ಸೊ ಹಂಗೇನೂ ಇಲ್ಲ, ಕಿಡ್ನಿ ಫೇಲ್ಯೂರ್ ಆಯ್ತಾನೆ ಇಲ್ಲ ಡಯಾಲಿಸಿಸಲ್ಲಿರಬೇಕು, ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಅದಕ್ಕೂ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ರುಪೀಸ್ ಖರ್ಚಾಗುತ್ತೆ ಅಂತ ಏನೂ ಇಲ್ಲ. ಅವರ ನಾಲಿಗೆನ ಕಂಟ್ರೋಲ್ ಇಟ್ಕೊಬೇಕು, ಅಂದರೆ ಪಥ್ಯನ ಕರೆಕ್ಟಾಗಿ ಮಾಡಬೇಕು. ಪಥ್ಯನ ಕರೆಕ್ಟ್ ಮಾಡಲಿ, ಅದರದ್ದು ಪಥ್ಯದಲ್ಲಿ ಏನು, ಇವನ್ನ ಬ್ರೆಡ್ ಬಿಸ್ಕೆಟು ತಿನ್ನಬಾರ್ದು, ಎಣ್ಣೆ ಬೆಣ್ಣೆ ತುಪ್ಪ ಅಂತೂ ಬಿಡಬೇಕು ಡ್ಯೂರಿಂಗ್ ದಟ್ ಕೋರ್ಸ್ ಆಫ್ ಟೈಮ್. ಆಮೇಲೆ ಉಪ್ಪು ಲೆಸ್ ದ್ಯಾನ್ 5 ಗ್ರಾಮ್ಸ್ ತೊಗೊಳ್ಬೇಕು. ಸೊ ನೀರು 1 ಲೀಟ್ರ್ ಒಳಗಡೆ ತೊಗೊಂಡು ಕರೆಕ್ಟಾಗಿ ನಾನು ಹೇಳ್ದಂಗೆ ಫಾಲೋ ಮಾಡಿದ್ರೆ ರಿಸಲ್ಟೆಂಟ್ ಎಫೆಕ್ಟ್ 10 ಡೇಸಲ್ಲೇ ಗೊತ್ತಾಗುತ್ತೆ. ಕೆಲವರು ಮಜಾ ಹೇಳ್ತೀನಿ, ಕೆಲವರಿಗೆ ಏನು ಸರ್ ತೊಗೊಂಡ್ವಿ ಏನೂ ಆಗಲಿಲ್ಲ, ಹಂಗಾರೆ ಬಿಟ್ಬಿಟ್ರೆ ಏನೂ ಆಗಲ್ಲ ನಿಮಗೆ. ನೋವು ಸರ್ ಬಿಡೋದಿಲ್ಲ ಸರ್, ನನಗೆ ಹಿಂಗೆ ಬೇರೆ ಬೇರೆ ಇದು ಹೆಲ್ಪ್ ಆಗ್ತಾ ಇದೆ. ಸೊ ಮತ್ತೆ ಸರ್ ಕ್ರಿಯೇಟಿನ್ ಯಾಕೆ ಜಂಪ್ ಆಗ್ತದೆ, ನಾನು ಹೇಳ್ತೀನಿ ನೋಡಪ್ಪ, ಬೇಳೆ ಜಾಸ್ತಿ ತಿಂದ್ರೂ ಕ್ರಿಯೇಟಿನ್ ಜಾಸ್ತಿ ಆಗುತ್ತೆ. ಸೊ ಮತ್ತೆ ತಿರುಗಿ ಅವರೊಬ್ಬರು ರೆಡ್ಡಿ ಅಂತ ಅವ್ರ ಸಣ್ಣ ಸಂತೋಷನ ಟೆಲಿಫೋನ್ ಮಾಡಿ, ಸರ್ ನೀವು ಹೇಳ್ದಂಗೆ ಮಾಡಿದ್ವಿ, ಇವಾಗ ಒಂದೇ ಹೆಸರೇ 11ಇಂದ 8.5 ರೆಡ್ಯೂಸ್ ಆಗಿದೆ ಅಂತ. ಏನು ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಇಲ್ಲ ಅಂದರೆ, ಆಮೇಲೆ ಇದು ವಾಟರ್ ಅಕ್ಯುಮುಲೇಷನ್ ಚೆಸ್ಟಲ್ಲಿ ಇಲ್ಲ ಅಂತಂದರೆ, ಯೂರಿನ್ ಫ್ಲೋ ಕರೆಕ್ಟ್ ಇತ್ತು ಅಂದರೆ, ಇವನ್ 20 ಮೇಲೆ 20 ಮೇಲೆ ಕ್ರಿಯೇಟಿನಲ್ಲಿ ಇದ್ರೂ ಸಹ ಸ್ವಲ್ಪ ಪಥ್ಯ ಮಾಡಿ ನಾನು ಹೇಳಿದ್ದು ಪ್ರೋಟೋಕಾಲ್ನ ಯೂಸ್ ಮಾಡ್ತು ಅಂತಂದರೆ, ಸೊ ನಾನು ಅಥಾರಿಟೇಟಿವ್ ಹೇಳ್ತೀನಿ, ಅವರು ಆ ಕಿಡ್ನಿ ಪ್ರಾಬ್ಲಮಿಂದ ಆಚೆ ಬಂದ್ಬಿಡ್ಬೋದು. ಓಕೆ ಸರ್, ಇವಾಗ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಒಂದು ಮಿರಾಕಲ್ ಡ್ರಿಂಕ್ಸ್ ಯೂಸ್ ಆಗುತ್ತೆ ಅಂತ? ನಾನು ಏನು ಮಾಡಿದ್ದೀನಿ ಅಂದರೆ, ಅಲೋಪತಿಕ್ ಸೈನ್ಸ್ನಲ್ಲಿ ಯಾವ ರೀತಿ ಬ್ಲಡ್ ಥಿನ್ನರ್ ಕೊಡ್ತಾರೆ, ಆರ್ಟರಿ ಸ್ಟ್ರೆಂಥನರ್ ಕೊಡ್ತಾರೆ, ಮತ್ತು ಅದೇ ರೀತಿಯೇ ಫಾರ್ಮುಲೇಷನ್ಸ್ ಇದರಲ್ಲಿ ತೊಗೊಂಡಿದ್ದೀನಿ. ಸೊ ಈಗ ನಾನು ಒಟ್ಟು 14 ಪ್ರಾಡಕ್ಟ್ ಕಂಡಿದ್ದೀನಿ, ಅದರಲ್ಲಿ 8 ಪ್ರಾಡಕ್ಟ್ ನಾನು ರಿಲೀಸ್ ಮಾಡಿರೋದು. ಆ 8 ಪ್ರಾಡಕ್ಟನ್ನೇ ಮೋರ್ ದ್ಯಾನ್ 170 ಹೆಲ್ತ್ ಡಿಸಾರ್ಡರ್ಸ್ಗೆ ಟ್ರೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಾರ್ಟಲ್ಲಿ ಇವತ್ತು ಈವನ್ ಜಯದೇವ ಆರ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ರಿಜೆಕ್ಟ್ ಆಗಿ 90% ಪ್ಲಸ್ ಬ್ಲಾಕೇಜ್ ಇದೆ ವೆಸಲಲ್ಲಿ. ಸೊ ಆಪ್ರೇಷನ್ ಮಾಡೋ ಹೊತ್ತಿನಲ್ಲಿ ಅಲ್ಲೇ ಅವರು ಕೊಲ್ಯಾಪ್ಸ್ ಆಗ್ಬೋದು, ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂಥ ವ್ಯಕ್ತಿಗಳು ತಗೊಂಡು ಆಮೇಲೆ 3 to 4 months ಆದಮೇಲೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಅದೇ ಹಾಸ್ಪಿಟಲಿಂದ ರಿಪೋರ್ಟ್ಸ್ ಇದು ಮಾಡಿದ್ದಾರೆ. ಸೊ ಅಂದರೆ ಅರ್ಥ ಏನು ಅಂತಂದರೆ, ಹಾರ್ಟಲ್ಲಿ ಕಂಜೈಟಲ್ ಹಾರ್ಟ್ ಡಿಸೀಸ್ ಇರ್ಬೋದು, ಅಂದರೆ ಹಾರ್ಟ್ ಅಬ್ನಾರ್ಮಲಿಟಿ ಇರ್ತದೆ, ತೂತಿರ್ತೈತೆ. ಈವನ್ ಹಾರ್ಟ್ ತೂತಿತ್ತು ಅಂತಂದರೆ ವಿತೌಟ್ ಆಪರೇಷನ್ಸ್ ಅದು ಇದಾಗಲ್ಲ ಅಂತ. ಬಟ್ ಇದೇನು ಅಂದರೆ ನಂದು ಸೆಲ್ ರೀಜನರೇಷನ್ ಥೆರಪಿ ನನ್ನ ಕಾನ್ಸೆಪ್ಟು. ಸೊ ಅದರಲ್ಲೂ ಸಹ ಅದೇನು ಹೋಲ್ ಇದ್ರೂ ಅದು ಇದಾಗ್ತೈತೆ. ಆಫ್ಟರ್ 1 month to 2 months ಮತ್ತೆ ಚೆಕ್ ಮಾಡಿದ್ರೆ ರಿಪೋರ್ಟಲ್ಲೇ ಸಿಗುತ್ತೆ ಏನೂ ಇದಿಲ್ಲ ಅಂತ. ಸೊ ಸಿಮಿಲರ್ಲಿ ಅರ್ತ್ಮಿಯಾ ಅಂತಿದೆ, ಹಾರ್ಟ್ ಬೀಟ್ ವೇರಿಯೇಷನ್ನು, ಅದಕ್ಕೆ ಪೇಸ್ ಮೇಕರ್ ಹಾಕಬೇಕು, ಇಲ್ಲ ಅಂದರೆ ಇದಾಗೋದಿಲ್ಲ. ಇದರಲ್ಲಿ ಎಂಥವುದೂ ಇಲ್ಲ. 1 ತಿಂಗಳಲ್ಲೇ ಮತ್ತೆ ಚೆಕ್ ಮಾಡಿದ್ರೆ ಇದ್ರಲ್ಲ. ಮತ್ತು ಇನ್ನು ಕೆಲವರಲ್ಲಿ ಟ್ರಿಪಲ್ ವೆಸಲ್ ಡಿಸೀಸ್ ಇರುತ್ತೆ, ಶುಗರು ಮೋರ್ ದ್ಯಾನ್ 380 ಇರ್ತದೆ, ಇನ್ಸುಲಿನಲ್ಲಿ ಇರ್ತಾರೆ, ಎಡಿಮಾ ಇರುತ್ತೆ, ಎಜೆಕ್ಷನ್ ಫ್ರ್ಯಾಕ್ಷನ್ 20 ಲೆಸ್ ದ್ಯಾನ್ 20 ಇರ್ತದೆ, 19-20. ಡಾಕ್ಟ್ರ್ ಹೇಳ್ತಾರೆ ಇನ್ನೇನೂ ಇಲ್ಲ ಅಂತ. ಅಂಥವ್ರದ್ದು 1.5 ತಿಂಗಳ 2 ತಿಂಗಳಲ್ಲೇ ಎಜೆಕ್ಷನ್ ಫ್ರ್ಯಾಕ್ಷನ್ನು 35% ಬರುತ್ತೆ. ಸೊ ಇನ್ನೊಂದು ಇರ್ತದೆ ಮಲ್ಟಿಪಲ್ ಆರ್ಟರಿ ಬ್ಲಾಕೇಜ್ ವಿತ್ ಡಯಾಬಿಟೀಸ್, ಅವ್ರಿಗೆ ಎಂಜಿಯೋಪ್ಲಾಸ್ಟಿ ಮಾಡೋದು ಡೇಂಜರ್ಸ್.
ಸೊ ಇಲ್ಲೇನಂದರೆ ಯಾವ ಟ್ರೀಟ್ಮೆಂಟ್ ಒಂದು ಟ್ರೀಟ್ಮೆಂಟ್ ಕೊಟ್ಟರು ನಮ್ಮ ಮಲ್ಟಿಪಲ್ ಬೆನಿಫಿಟ್ಸ್ ಸಿಗುತ್ತೆ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಈಗ ಒಂದು ಟೆಸ್ಟ್ ಮೋನಿಯಲ್ಲೂ ಇವತ್ತನೇ ಬೆಳಗ್ಗೆ ರೆಕಾರ್ಡ್ ಮಾಡಿಕೊಂಡೆ ಒಬ್ಬರು ರಮೇಶ್ ಅಂತ ಅವ್ರಿಗೆ ಮಲ್ಟಿಪಲ್ ಪ್ರಾಬ್ಲಮ್ಸು ಯಾವ ರೀತಿ 3 ತಿಂಗಳದಲ್ಲೇ ಕಂಟ್ರೋಲ್ ಆಯಿತು ಅಂದರೆ ಅವ್ರ ಬಾಯಿಂದನೇ ಅವ್ರ ಮಾತು ಕೇಳಿದ್ರೆ ಖುಷಿ ಆಗುತ್ತೆ ಜನಕ್ಕೆ. ಸರ್ ಇವಾಗ ಏನಾಗುತ್ತೆ, ಇವಾಗ ಕಿಡ್ನಿ ಪ್ರಾಬ್ಲಮ್ ಅಂತಂದ್ರೆ ಒಂದು ಸ್ಟೇಜ್ ಅಂತ ಇರುತ್ತೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಇರುತ್ತೆ. ಇವಾಗ ಯಾವಾಗ ಈ ಡ್ರಿಂಕ್ಸ್ ತಗೊಂಡ್ರೆ, ಇವಾಗ ಅಕಸ್ಮಾತ್ ಥರ್ಡ್ ಸ್ಟೇಜಲ್ಲಿ ಇರೋರು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ, ಅಂತ ಒಂದು ಇದರಲ್ಲಿ ಕೂಡ ತಗೋಬೋದಾ ಹೇಗೆ ಅಂತ? ಟೋಟಲಿ 5 ಸ್ಟೇಜಸ್ ಅಂತಾರೆ. ಇದಾಗಂದ್ರೆ ಗ್ಲೂಮರ್ಲೆಸ್ ಕೆಪಿಲರಿ ಫಿಲ್ಟ್ರೇಷನ್. ಸೊ ಇಷ್ಟಿಷ್ಟು ಪರ್ಸೆಂಟೇಜ್ಗೆ ಇದು ಅಂತ ಮೋರ್ ದ್ಯಾನ್ 90% ಆಯಿತು ಅಂದರೆ ಅದು 5th ಸ್ಟೇಜ್ ಅಂತಾರೆ. ಈವನ್ EFR ರೇಟ್, EGFR ರೇಟ್ 10 ಇರೋರ್ದು ಇಂಪ್ರೂವ್ಮೆಂಟ್ ಆಗಿದೆ, 20, 25, 30 ಅಂತ. ಇದು ಏನು ಅಂತಂದರೆ ಫಸ್ಟ್ ಆಫ್ ಆಲ್ ಅವರು ನಾನು ಬದುಕಬೇಕು ಅಂತ ಆಸೆ ಇರಬೇಕು. ಎರಡನೇದೇನು ಅಂತಂದರೆ ನಾನು ಡಿಫೈನ್ ಮಾಡಿರೋದನ್ನು ಫಾಲೋ ಮಾಡಬೇಕು. ಮೂರನೇದೇನೆಂದರೆ ಕೆಲವ್ರು ಹೇಳ್ತಾರೆ ಲೈಫಲ್ಲಿ ಇನ್ನೆಂದು ಮುಗಿದೋಯ್ತು ಲೈಫ್ ಅಂತಂದರೆ ಅದನ್ನು ಕೇಳಬಾರ್ದು. ಆಮೇಲೆ ಕೆಲವ್ರು ಹೇಳ್ತಾರೆ ಡಯಾಲಿಸಿಸ್ ಮಾಡ್ತಿದ್ರೆ ಏನು ಬೇಕಾದ್ರೂ ತಿನ್ಬೋದು, ಹೇಗಿದ್ರು ಡಯಾಲಿಸಿಸ್ ಮಾಡಿದ್ರೆ ಎನರ್ಜಿ ಎಲ್ಲ ಡೌನ್ ಆಗ್ತದೆ, ಅವೆಲ್ಲ ಸುಳ್ಳು. ನೀವು ಜಾಸ್ತಿ ತಿಂದರೆ ಕ್ರಿಯೇಟಿನಿನ್ ಜಾಸ್ತಿ ಆಗುತ್ತೆ, ಕ್ರಿಯೇಟಿನಿನ್ ಜಾಸ್ತಿ ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ಆಲ್ ಅದರ್ ಪ್ಯಾರಾಮೀಟರ್ಸ್ ವೇರಿಯೇಷನ್ ಆಗುತ್ತೆ, ಕ್ಲೋರೈಡ್ಸಿಂದ ಹಿಡಿದು ಸೋಡಿಯಮಿಂದ ಹಿಡಿದು ಕ್ಯಾಲ್ಸಿಯಮ್. ಸೊ ಆಟೋಮೆಟಿಕ್ಲಿ ಬೇರೆ ಬೇರೆ ಅಡ್ವರ್ಸ್ ಎಫೆಕ್ಟ್ಸ್ ಆಗುತ್ತೆ. ಸೊ ನಾನು ಹೇಳೋದ್ರಲ್ಲಿ ಎಲ್ಲನೂ ಇದೆ, ಬಟ್ ನಾನೇನು ಈಸಿಲಿ ಡೈಜೆಸ್ಟಿಬಲ್ ಪ್ರೋಟೀನ್ ಅಂದರೆ ವೆರಿ ಆರಾಮವಾಗಿ ಪಚನ ಆಗುವಂತಹ ಪ್ರೋಟೀನನ್ನು ತಗೊಳ್ಬೇಕು ಅಂತ ಹೇಳ್ತೀನಿ. ಅದೇನು? ಮೀನು. ಕೆಲವರು ಮೀನು ತೊಗೊಳಕ್ಕಾಗಲ್ಲ ಅಂತಂದರೆ ಮಶ್ರೂಮ್, ಬಟ್ ನಾನು ಕಂಡುಹಿಡಿದಿರೋದು ಮೀನಲ್ಲಿ. ಸೊ ಮೀನು ಅಂತಂದರೆ ಭಾರಿ ಫಾಸ್ಟಾಗಿ ಅದು ಇದಾಗುತ್ತೆ. ಸೊ ಪ್ಲಸ್ ಎಣ್ಣೆ ಬೆಣ್ಣೆ ತುಪ್ಪನ ದೂರ ಇರಬೇಕು ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದು ಸರಿ ಹೋಗುತ್ತೆ, ಮತ್ತು ಇದು ಯಾವುದು ಲಿವರ್ ಪ್ರಾಬ್ಲಮ್ ಇದ್ದರೆ ಅದು ಸರಿ ಹೋಗುತ್ತೆ, ಶುಗರ್ ಪ್ರಾಬ್ಲಮ್ ಅದು ಸರಿ ಹೋಗುತ್ತೆ. ಅದರ ಮೆಡಿಸಿನ್ನ ಸ್ಲೋ ಆಗಿ ಕಡಿಮೆ ಮಾಡಬೇಕಾಗ್ತದೆ. ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ಮಧುಮೇಹ ರೋಗಿಗಳು ಜಾಸ್ತಿ ಇರ್ತಾರೆ, ಅಂಥವರು ಕೂಡ ಈ ಒಂದು ಡ್ರಿಂಕ್ಸನ್ನು ಕುಡಿಬೋದಾ? ಯಾಕೆಂದರೆ ಎಷ್ಟೋ ಜನಕ್ಕೆ ಭಯ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಏನಾದರೂ ಆಗ್ಬಿಡುತ್ತಾ, ನನಗೆ ಮೊದಲೇ ನಾನು ಶುಗರ್ ಪೇಷೆಂಟು, ಅಂದರೆ ಅದು ವೇರಿಯೇಷನ್ ಆಗ್ತಾ ಇರುತ್ತೆ, ಅಂಥ ಸಮಯದಲ್ಲಿ ಇದನ್ನು ತಗೋಬೋದಾ ಅಂತ ಕೂಡ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ, ಹೇಗೆ ಅಂತ ನೋಡಿ. ಯಾರು ಕಿಡ್ನಿ ಪೇಷಂಟ್ ಇರ್ತಾರೆ, ಕಿಡ್ನಿ ಪೇಷಂಟು 2/3 ಅಂದರೆ 70% ಮೇಲೆ ಡಯಾಬಿಟೀಸು ಮತ್ತು BP ಪ್ರಾಬ್ಲಮ್ಸ್ ಬರೋದು. ಸೊ ಈಗ 12.5 ಕ್ರಿಯೇಟಿನಿನ್ 12.5 ಕ್ರಿಯೇಟಿನಿನ್ ಇದ್ದು ಆ ಡಯಾಬಿಟಿಸಿಂದ ಇನ್ನೇ ಡಯಾಲಿಸಿಸ್ ಮಾಡೋಕ್ಕೆ ಹೋಗಬೇಕು ಅಂದವರು ಯಾರನ್ನೋ ಮುಖಾಂತರ ಗೊತ್ತಾಗಿ ಆ ಶುಗರ್ದು ಟ್ರೀಟ್ಮೆಂಟ್ ತೊಗೊಂಡು, ಅಂದರೆ ಇದು ಮಧುಮೇಹದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ತೊಗೊಂಡು ಅದು ಬರೀ 1 ತಿಂಗಳಕ್ಕೇನೆ 250+ ಇರುವಂಥ ಫಾಸ್ಟಿಂಗ್ ಶುಗರು ಆಲ್ಮೋಸ್ಟ್ ನಾರ್ಮಲ್ಗೆ ಬಂದಿದೆ. ಕ್ರಿಯೇಟಿನೈನು 12.5 ಇದ್ದಿದ್ದು ಎಷ್ಟು 9.5 10ಕ್ಕೆ ಬಂದಿದೆ ಬರೀ 1 ತಿಂಗಳಲ್ಲಿ. ಅಂದರೆ ಡಯಾಬಿಟೀಸ್ಗಂತೂ ಎಕ್ಸ್ಟ್ರಾರ್ಡಿನರಿ. ನಮ್ಮ ಹತ್ರ ಬರೋದೆಲ್ಲ ಇದು ಎಲ್ಲ ಅನ್ಕಂಟ್ರೋಲ್ಬಲ್. ಇನ್ನೆಲ್ಲೂ ಮೆಡಿಕಲ್ ಸೈನ್ಸಲ್ಲಿ ಎಲ್ಲೂ ಆಗಲಿಲ್ಲ. ಆವಾಗ ಈಗ ಡಯಾಬಿಟೀಸ್ ಇದಾಯಿತು ಅಂತಂದರೆ ಕಣ್ಣು ಮಬ್ಬಾಗುತ್ತೆ, ಕಾಲಲ್ಲೆಲ್ಲ ಚುಚ್ಚಿದಂಗೆ ಆಗುತ್ತೆ, ಆಮೇಲೆ ಫ್ರೀಕ್ವೆಂಟ್ ಯೂರಿನೇಷನ್ ಆಗುತ್ತೆ, ಬಾಡಿ ಇಚ್ಚಿಂಗ್ ಇರುತ್ತೆ, ನಿದ್ದೆ ಬರಲ್ಲ. ಅವ್ರಿಗೆಲ್ಲನೂ ಇದೊಂಥರ ಒಂಥರ ಹೊಸ ಲೈಫ್ ಕೊಟ್ಟಂಗೆ ಆಗುತ್ತೆ. ಅಷ್ಟು ಪವರ್ ಇದೆ ನಮ್ಮ ಭಾರತ ದೇಶದ ನಮ್ಮ ಆಯುರ್ವೇದದಲ್ಲಿ. ನಮಗೇನು ಅಂದರೆ ನಮ್ಮನೇದೆಲ್ಲ ಅದರಿಂದ ನಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ ವೀಕ್ಷಕರೇ, ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮಿರಾಕಲ್ ಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಿರಾಕಲ್ ಮದ್ದು ಸಾಕಷ್ಟು ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಹೇಳ್ಬೋದು. ಈ ಒಂದು ರಾಮಬಾಣವನ್ನು ತೆಗೆದುಕೊಂಡಂತಹ ವ್ಯಕ್ತಿಯೊಬ್ಬರು ಇದರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ನೋಡೋಣ. ಸೊ ಯಾವ ರೀತಿ ಡಾಕ್ಟರ್ ಹೇಳಿದ್ರು ಹಾರ್ಟ್ ಪ್ರಾಬ್ಲಮ್ ಇಲ್ಲ ಮುನ್ನ ಆಂಜಿಯೋಗ್ರಾಮ್ ಮಾಡಿತ್ತು, ಆಮೇಲೆ ಟ್ಯಾಬ್ಲೆಟ್ ಇಲ್ಲ ಕಂಪ್ಲೀಟ್ ಮಾಡಿದ್ರು. ಇದೆಲ್ಲ 2 ಸರಿ ಚೆಕ್ ಮಾಡಿ ಸೀರಿಯಸ್ ಇದೆ ಅಂದ್ಬಿಟ್ಟು ಆಪರೇಷನ್ಗೆ ಇದು ಮಾಡಿದ್ರು. ಆಪರೇಷನ್ ಬೇಡ ಅಂದ್ಬಿಟ್ಟು ಇದಾಯ್ತು. ಈ ಕಾಲು ಅಷ್ಟೊಳಗಡೆ ಸ್ವಲ್ಪ ಬಿಸಿಲಲ್ಲಿ ಹೋಗ್ಬಿಟ್ಟು ಇದಾಗಿ ಗ್ಯಾಂಗ್ರೀನ್ ಟೈಪ್ 3 ಬೆಳ್ಳಿ ಹತ್ಬೇಕಂದ್ರು
ಇವರು ನಮ್ಮ ಅಣ್ಣ ಇದ್ಕೊಂಡು ಇಲ್ಲ ಇದು ತಕೊಂಡು ನೋಡೋಣ ಆಮೇಲೆ ನೋಡೋಣ ಅಂದ್ಬಿಟ್ಟು ಹೇಳಿದ್ಗೆ ಇದು ತಗೊಂಡ್ವಿ. ಡಾಕ್ಟ್ರ್ ಇವಾಗ ನಾನೇ ಉಳಿಸ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನನ್ನ ಹತ್ರ. ಏನೇನು ಹೇಳಿರಿ? ನಾವೇ ಉಳಿಸ್ಬಿಟ್ಟಿದ್ವಿ, ದೇವರೇ ಬಂದು ಉಳಿಸ್ಬಿಟ್ಟು ಎತ್ತೋದು ನಾವೇ ಹೇಳಿದ್ದು. ಇವಾಗ ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ವಿ, ಎತ್ತೋದು ಬೇಡ ಹೋಗಪ್ಪ ಒಳ್ಳೇದಾಯ್ತು ಅಂತಾರೆ. ಹಾರ್ಟ್ ಪ್ರಾಬ್ಲಮ್ದು ಹೆಂಗೆ ಡಿಫ್ರೆನ್ಸ್ ಆಗಿದೆ ಈಗ? ಅದನ್ನ ಚೆಕ್ ಮಾಡಿಸ್ತಿಲ್ಲ ಸರ್, ಹೋಗ್ಬೇಕು. ಬಟ್ ನಿಮಗೆ ಇದು ಆರೋಗ್ಯದ ದೃಷ್ಟಿಯಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಆಗಿದೆ ಮೊದಲಕ್ಕೂ ಇವಾಗ? ಸರ್ ಇವಾಗ ಸುಸ್ತಿಲ್ಲ, ಓಡಾಡ್ಬೋದು, ಇದು ಮಾಡ್ಬೋದು. ಮೊದಲು ಎದ್ದು ಓಡಾಡಕ್ ಆಗ್ತಾ ಇರಲಿಲ್ಲ, ಒಂದಷ್ಟು ದೂರ ನಡೆಯಕ್ಕೆ ಆಗ್ತಾ ಇರಲಿಲ್ಲ. 3 ತಿಂಗಳು ತಗೊಂಡಿದ್ದೀನಿ, ಇನ್ನ ತಗೊಳ್ಬೇಕು ಇವಾಗ ಔಷಧಿ. ಪರವಾಗಿಲ್ಲ. ವೆರಿ ಗುಡ್ ಅಪ್ಪ, ವೆರಿ ಗುಡ್. ನಿಮ್ಮ ಹೆಸರು ಹೇಳ್ರಿ? ರಮೇಶ್. ಎಷ್ಟು ವಯಸ್ಸು ನಿಮ್ಮದು? 52 ವರ್ಷ. ಯಾವ ಊರು? ಬೆಳ್ಳಂಡೂರು. ಅಂದರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಆಮೇಲೆ ಗ್ಯಾಂಗ್ರೀನ್ ಇತ್ತು. ಹೌದು ಸರ್, 7.7 ಇತ್ತು. ಕ್ರಿಯಾಟಿನಿನ್ ಲೆವೆಲ್ ತುಂಬ ಆಗಿತ್ತು ಸರ್. ಕ್ರಿಯಾಟಿನ್ ಲೆವೆಲ್ ಇವಾಗ 3.3 ಇದೆ, 7 ಇದೆ ಸರ್. ವೆರಿ ಗುಡ್. ಯೂರಿನ್ ಫ್ಲೋ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿ. ವೆರಿ ಗುಡ್ ಅಪ್ಪ. ಯಾಕೆಂದರೆ ಇವಾಗ ಎಂಟೈರ್ ಕರ್ನಾಟಕ ವರ್ಲ್ಡ್ ನೋಡ್ತಾರೆ ಈಗ ನಿಮ್ಮದು ಟೆಸ್ಟಿಮೋನಿಯಲ್ಲು, ಅದಕ್ಕೆ ಇವತ್ತು ತಗೊಂಡಿದ್ದು. ಓಕೆ ಸರ್, ನಾವು ನೋಡಿದ್ವಿ ಯಾವ ರೀತಿ ಅವರು ಅಭಿಪ್ರಾಯವನ್ನು ತಿಳಿಸಿದ್ರು. ಮಿರಾಕಲ್ ಒಂದು ಡ್ರಿಂಕ್ಸನ್ನು ತೆಗೆದುಕೊಂಡು ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು. ಜೊತೆಗೆ ಗ್ಯಾಂಗ್ರೀನ್ ಸಮಸ್ಯೆ ಕೂಡ ಅವ್ರಿಗೆ ಓಡಾಡೋಕ್ಕೆ ಆಗ್ತಾ ಇಲ್ಲ, ಅಂಥದ್ರಲ್ಲೂ ನಾನು ಓಡಾಡ್ತಾ ಇದ್ದೀನಿ ಈ ಡ್ರಿಂಕ್ಸ್ ತಗೊಂಡು ಅಂತ ಕೂಡ ಹೇಳಿದರು. ಎಷ್ಟು ಏಜ್ ಒಳಗಡೆ ಇತ್ತನ್ನು ತಗೋಬೋದು? ಅಂದರೆ ಇವಾಗ 50 ಆದಮೇಲೆ 60 ಆದಮೇಲೆ ಕೂಡ ಈ ಡ್ರಿಂಕ್ಸನ್ನು ತೆಗೆದುಕೊಳ್ಬೋದಾ ಹೇಗೆ ಅಂತ? ಈಗ ಫಸ್ಟ್ ಪಾಯಿಂಟ್ ಏನು ಹೇಳ್ತೀನಿ, ಆ ಪೇಷಂಟ್ ಬಗ್ಗೆ ಹೇಳ್ತೀನಿ. ಫಸ್ಟು ಪೇಷಂಟ್ಗೆ ಹಾರ್ಟ್ ಸರ್ಜರಿ ಮಾಡಬೇಕು, ಓಪನ್ ಹಾರ್ಟ್ ಸರ್ಜರಿ ಅಂತಂದಾಗ ಗ್ಯಾಂಗ್ರೀನ್ ನೋಡಿಬಿಟ್ಟು ಆ ಸರ್ಜರಿಗೆ ಅವರು ಒಪ್ಪಲಿಲ್ಲ, ಅದಾಗೋಲ್ಲ ಅಂತ. ಎರಡನೇದು 3 ಬೆರಳು ತೆಗಿಬೇಕಂತಿದ್ರು, ಅದನ್ನು ಫೋಟೋಗ್ರಾಫ್ಸು ನೋಡಿದಿರಿ. ಆಮೇಲೆ ಮೂರನೇದು ಕಿಡ್ನಿ ಫೇಲ್ಯೂರ್ ಆಗಿ 7 ಕ್ರಿಯೇಟಿನಿನ್ ಇತ್ತು. ಈಗ ನೋಡಿ ಆ ಬೆರಳು ಏನಾದ ತೂತಾಗಿ ಇದಾಗಿತ್ತೆಲ್ಲ ನಾರ್ಮಲ್ ಆಗಿದೆ. ಎರಡನೇದು ಆ ಕ್ರಿಯೇಟಿನ್ ಲೆವೆಲ್ಲು 7 ಇದ್ದಿದ್ದು 3 ಸಮಥಿಂಗ್ ಆಗಿದೆ. ಮೂರನೇದು ಹಾರ್ಟ್ ಚೆಕಪ್ ಮಾಡಿಸಿಲ್ಲ, ಬಟ್ ಆದರೆ ಮೊದಲು ನಡೆಯೋಕ್ಕಾಗ್ತಾ ಇರಲಿಲ್ಲ, ಉಸಿರು ಕಟ್ತಾಯಿತ್ತು, ಅದೆಲ್ಲ ಆಗಿದೆ, ಇನ್ನೂ ಅದು ಚೆಕ್ ಮಾಡಿಲ್ಲ. ಅಂದರೆ ಈ ರೀತಿ ಮಲ್ಟಿಪಲ್ ಪ್ರಾಬ್ಲಮ್ಸ್ಗೂ ಅದು ಎಕ್ಸ್ಟ್ರಾರ್ಡಿನರಿ ಇದೆ. ಈಗ ಸೆಕೆಂಡ್ ನೀವು ಕ್ವಶನ್ ಕೇಳಿದ್ರಿ, ಇದು ಎಲ್ಲ ವಯಸ್ಸಿನವರು ತೊಗೊಳ್ಬೋದು. ಇವನ್ 11 ತಿಂಗಳ ಮಗು US ಅಲ್ಲಿ ಸೆರೆಬ್ರಲ್ ಪಾಲ್ಸಿಗೆ ತೊಗೊಳ್ತೈತೆ. ಅಂದರೆ ಕೆನ್ ಇಮ್ಯಾಜಿನ್. ಕಿಡ್ನಿ ಫೇಲ್ಯೂರಲ್ಲಿ ನಾನು 3 ವರ್ಷದ ಮಗುವಿಂದನೇ ಶುರು ಮಾಡಿದ್ದೀನಿ, ಟ್ರೀಟ್ ಮಾಡಿದ್ದೀನಿ. ಈಗ ರೀಸೆಂಟ್ಲಿ ಅಫ್ಕೋರ್ಸ್ 2 ವರ್ಷದ ಮಗು ಬಂದಿತ್ತು, ಇವತ್ತೊಂದು 13 ವರ್ಷದ ಮಗು 2 ವರ್ಷದಿಂದ ಡಯಾಲಿಸಿಸ್ ಮಾಡ್ಕೊಳ್ತಾ ಇದೆ. ಸೊ ನನಗಂತೂ 99% ಅವರೆಲ್ಲ ಅದರಿಂದ ಹೊರ ಬರ್ತಾರೆ ಅಂತ ಇದಿರ್ತದೆ. ಆಮೇಲೆ ಇದರಲ್ಲಿ ಔಷಧಿನಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಜನರಲಿ ಏನು ಅಂತಂದರೆ ಆಯುರ್ವೇದ ಅಂದ ತಕ್ಷಣ ಮನಸ್ಸಿಗೆ ಬರೋದು ಇದರಲ್ಲಿ ಮೆಟಲ್ಸ್ ಇದೆ, ಭಸ್ಮ ಇದೆ ಅಂತ. ಅಫ್ಕೋರ್ಸ್ ರಸಶಾಸ್ತ್ರದಲ್ಲಿದೆ, ಬಟ್ ಆದರೆ ನಾನು ಅದನ್ನು ಯೂಸ್ ಮಾಡಿಲ್ಲ. ಇಲ್ಲಿ 100% ಗಿಡಮೂಲಿಕೆಗಳ ಡಿಕಾಕ್ಷನ್, ಇವನ್ ಎಕ್ಸ್ಟ್ರಾಕ್ಷನೂ ಅಲ್ಲ. ಎಕ್ಸ್ಟ್ರಾಕ್ಷನ್ ಅಂದರೆ ನೀವು ಸಾಲ್ವೆಂಟ್ಸ್ ಹಾಕಿಬಿಟ್ಟು ಸರ್ಟನ್ ಇದು ಅದನ್ನು ತೆಗೆಯೋದು. ಸೊ ಇದು ಏನು ಅಂದರೆ ನಮ್ಮ ಮೊದಲು 100 ವರ್ಷಗಳಿಂದ ಇವನ್ ನಾವು ಮಕ್ಕಳಲ್ಲಿದ್ದಾಗ ಸ್ಟ್ರೈಟ್ ಅವೇ ಗಿಡಮೂಲಿಕೆ ತೊಗೊಂಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತಾಯಿದ್ರು. ಅದು ಸೇಮ್ ಸಿಸ್ಟಮನ್ನು ಮೆಕ್ಯನೈಸ್ಡ್ ವೇ ಮಾಡಿದೆ ಅಷ್ಟೇ. ಸೊ ಇದು ಯಾವ ಒಂದು ಸೈಡ್ ಎಫೆಕ್ಟೂ ಇಲ್ಲ. ಓನ್ಲಿ ಏನು ಅಂದರೆ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹ ಮಧುಮೇಹ ಮತ್ತು BP ಇದ್ದರೆ ಅದರಲ್ಲಿ ಪರಿಣಾಮ ಆಗುತ್ತೆ. ಅದರಲ್ಲೇನಾದರೂ ನಾವು ಅಲೋಪತಿಕ್ ಮೆಡಿಸಿನ್ ತೊಗೊಳ್ತಾ ಇದ್ದರೆ ಅವ್ರನ್ನ ಸ್ಲೋ ಆಗಿ ಅದನ್ನು ಬಿಡಬೇಕಾಗ್ತೈತೆ. ಇಲ್ಲ ಅಂದರೆ ಲೋ ಶುಗರ್ ಆಗಿಬಿಟ್ಟು ಹೈಪೋಗ್ಲೈಸಿಮಿ ಆಗುತ್ತೆ, ಅದೇ ರೀತಿ ಲೋ BP ಆಗೋಗುತ್ತೆ. ಅದು ಒಂದೇನೇ, ಅದನ್ನು ಸೈಡ್ ಎಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಟೇಪ್ರಿಂಗ್ ಡೌನ್ ಮಾಡಬೇಕು. ಅಂದರೆ ಅದು ಗೊತ್ತಾಗುತ್ತೆ ಅವರಿಗೆ ಯಾವ ರೀತಿ ಅದು ಸೆಲ್ ರೀಜನರೇಷನ್. ಜನರಲಿ ಅಲೋಪತಿಕ್ ಸೆನ್ಸಲ್ಲಿ ಏನು ಈಗ ನಾವು ಅಂದ್ಕೊಂಡಿರೋದು, ಇವನ್ ಆಯುರ್ವೇದಿಕ್ದಲ್ಲೂ ನಾವು ಒಂದೊಂದು ಟೈಮ್ ಅಂತೀವಿ, ಒಂದು ಸರಿ ಶುಗರ್ದು ಬಂತು ಅಂದರೆ ಲೈಫ್ ಟೈಮ್ ಅವ್ರು ಇನ್ಸುಲಿನ್ ತೊಗೊಳ್ಬೇಕು ಅಂತ. ನನ್ನ ಪ್ರಕಾರ ಕರೆಕ್ಟಾಗಿ ಅವರು ಪಥ್ಯ ಇದ್ದು ಅಂದರೆ ಮೂತಿನ ನಾಲಿಗೆನ ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ಒಂದು 2ರಿಂದ 3 ತಿಂಗಳಲ್ಲಿ ಅವರು ಇನ್ಸುಲಿಂದ ಆಚೆ ಬರ್ಬೋದು. ಒಂದು 6 ತಿಂಗಳಲ್ಲಿ ಅವರು ಡೆಫಿನೆಟ್ಲಿ ಇದು ಟ್ಯಾಬ್ಲೆಟ್ಸಿಂದ ಹೊರ ಬರ್ಬೋದು. ಬಟ್ ಏನಂದರೆ ಲೈಫ್ ಸ್ಟೈಲ್ ಇಂಪಾರ್ಟೆಂಟು. ಮತ್ತು ನಾನು ಏನೇನು ಮನೆಮದ್ದುಗಳು ಹೇಳಿದ್ದೀನಿ ಅದನ್ನು ಜೊತೆಲಿ ಉಪಯೋಗಿಸ್ಬೇಕು. ಸೊ ಉಪಯೋಗಿಸಿದ್ರೆ ಅದು ಎಫೆಕ್ಟಿವ್ ಅವರಿಗೆ ಗೊತ್ತೆ. ಕೆಲವರಿಗೇನು ಎಲ್ಲಕ್ಕೂ ಸುಖ ಬೇಕು ಅಂತಾರೆ. ಎಲ್ಲಕ್ಕೂ ಸುಖ ಬೇಕು ಅಂತಂದರೆ ಅವ್ರು ಸುಖವಾಗಿರ್ಬೇಕಾಗ್ತೈತೆ. ಸ್ವಲ್ಪ ಕಷ್ಟಪಟ್ಟರೆ ಸುಖ ಸಿಗುತ್ತೆ. ಓಕೆ,
ನೀವು ಹೇಳಿದ್ರಿ ಬಿ ಪಿ ಮತ್ತು ಮಧುಮೇಹಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಕೂಡ ಹೇಳಿದ್ರಿ. ಇವಾಗ ಏನಾಗುತ್ತೆ, ಮಧುಮೇಹ ಶುಗರ್ ಪೇಷಂಟ್ಸ್ ಏನಿರ್ತಾರೆ ಅವ್ರಿಗೆ ಬೇಗ ಗ್ಯಾಂಗ್ರೀನ್ ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ. ಗ್ಯಾಂಗ್ರೀನ್ ಆದರೂ ಕೂಡ ಮಧುಮೇಹ ಏನಾದ್ರು ಇದ್ದರೆ ಅದು ಕಡಿಮೆ ಆಗೋದು ಡೌಟೇ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬೊಬ್ಬರಿಗೆ ಕಾಲು ಕಟ್ ಮಾಡಬೇಕಾಗುತ್ತೆ, ಕೈ ಕಟ್ ಮಾಡಬೇಕು, ಆ ಥರ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಏನಾಗುತ್ತೆ, ಈ ಗ್ಯಾಂಗ್ರೀನ್ ಸಮಸ್ಯೆಗೆ ಮೇಯ್ನಾಗಿ ಅದಕ್ಕೆ ಪರಿಹಾರ ಸಿಗುತ್ತಾ ನಿಮ್ಮ ಡ್ರಿಂಕ್ಸ್? ನೋಡಿ, ನಾನು ಹೇಳ್ತೀನಿ, ಬಹುಶಃ ಇದು ಕ್ಯಾಮ್ರಾದಲ್ಲಿ ಕಾಣಿಸೋದು ಗೊತ್ತಿಲ್ಲ, ಬಟ್ ಆದರೂ ನೆನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು. ಸೊ ಅವ್ರದ್ದು ಗ್ಯಾಂಗ್ರೈನ್ ಹೇಗಿದೆ ಅಂತಂದರೆ, ಬೆರಳುದು ಈ ರೀತಿ ಇದೆ ಬೆರಳು. ಸೊ ಇದು ಈ ರೀತಿ ಇದೆ. ಅವರು ಇದು ಕಟ್ ಮಾಡಬೇಕಂತ ಆಗಲೇ ಡೇಟೆಲ್ಲ ತೊಗೊಂಬಿಟ್ಟಿದ್ದಾರೆ. ಓಕೆ. ಸೊ ಬಹುಶಃ ರಾಯಚೂರು ಅಂತ ಕಾಣುತ್ತೆ. ಈಗ ಅವರು ಇದನ್ನು ನಾನು ಹೇಳಿದೆ, ನಂಬಿಕೆ ಇತ್ತು ಅಂದರೆ ನೀನು ಉಪಯೋಗಿಸ್ಕೊಪ್ಪ. ಮತ್ತೆ ಅವ್ರಿಗೆ ಮಾತಾಡೋ ಹೊತ್ತಲ್ಲಿ ಈಗ ಬೆರಳು ತೋರಿಸಿದ್ರು, ಆಗಲೇ ಇವೆರಡೂ ಆಗಿದೆ. ಸೊ ಇದು ತೆಗೆದ್ರೆ ಇದನ್ನು ತೆಗಿಬೇಕಾಗುತ್ತೆ ಸ್ವಲ್ಪ ದಿನ ಆದಮೇಲೆ. ಆಮೇಲೆ ಕಾಲನ್ನು ತೋರಿಸಿದ್ರು. ಸೊ ಕಾಲ್ದು ಹೇಗಿದೆ, ಸೊ ಕಾಲದ್ದು ಅಷ್ಟೇ. ಯಾಕೆಂದರೆ ಇದು ಎಷ್ಟೋ ಜನಕ್ಕೆ ನೋಡಿ, ಕಾಲು, ಈ ಕಾಲಲ್ಲಿ ಈ ರೀತಿ ಇದಾಗಿದೆ. ಸೊ ಮತ್ತೆ ಕಾಲ್ದು ಇದು ಅಂತಂದರೆ ಮತ್ತೆ ತಿರುಗಿ ಅದರದ್ದು ಈ ರೀತಿ. ಸೊ ಪಾಯಿಂಟ್ ಏನು ಅಂದರೆ, ನಮ್ಮ ಆಯುರ್ವೇದದಲ್ಲಿ ಎಂಥ ಪವರ್ ಇದೆ ಅಂತಂದರೆ, ವಿತ್ ಸರ್ಟನ್ ಪ್ರೋಟೋಕಾಲ್ಸ್ ಅಂದರೆ ಪಥ್ಯ ಅವೆಲ್ಲದನ್ನು ಬಾಡಿ ಆಟೋಮೆಟಿಕ್ ಡಿಟಾಕ್ಸ್ ಮಾಡುತ್ತೆ. ಈಗ ಕೈ ಮುರಿದೋದ್ರೆ ನಾವು ಅಲ್ಲೇ ಇಟ್ಬಿಟ್ಟು ಬ್ಯಾಂಡೇಜ್ ಮಾಡ್ತೀವಿ, ಆಟೋಮೆಟಿಕ್ಲಿ ಅದು ಸರಿ ಹೋಗುತ್ತಲ್ಲ. ಹೌದು. ಸೇಮ್ ಪ್ರಿನ್ಸಿಪಲ್ ನನಗೆ. ಈಗ ಡಿಸ್ಫಂಕ್ಷನ್ ಆರ್ಗನ್ ಇತ್ತು ಅಂದರೆ ಅದರಲ್ಲಿ ಡಿಸ್ಫಂಕ್ಷನ್ ಆರ್ಗನಲ್ಲಿ ಯಾವ ಸೆಲ್ಸು ವರ್ಕ್ ಆಗಲ್ವೋ ಅದು ರೀಜನರೇಟ್ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಸೊ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಸ್ಟ್ರೋಕ್ ಪೇಷಂಟ್ಸು ಅಂದರೆ ಪ್ಯಾರಲಿಸಿಸ್, ಅದು ಬ್ರೈನಲ್ಲಿ ಕ್ಲಾಟ್ ಆಗಿರುತ್ತೆ ಬ್ಲಡ್ಡು, ಅದನ್ನು ಡೆಡ್ ಟಿಶ್ಯೂ ಅಂತಾರೆ. ಅದನ್ನು ತೆಗೆಯೋದಕ್ಕೆ ವರ್ಲ್ಡಲ್ಲಿ ಯಾವುದೂ ಸೈನ್ಸ್ ಇಲ್ಲ. ಓಪನ್ ಬ್ರೈನ್ ಸರ್ಜರಿ ಮಾಡಬೇಕು, ಒಂದಕ್ಕೆ ಇನ್ನೇನು ಪ್ರಾಬ್ಲಮ್ ಅಂತೂ ಹೇಳೋಕ್ಕೋಗೋದಿಲ್ಲ. ಈಗ ನಾನು ಕೊಡೋದ್ರಲ್ಲಿ ಆ ಒಂದು ಮೆಲ್ಟಾಗಿ ಆಚೆ ಹೋಗುತ್ತೋ ಗೊತ್ತಿಲ್ಲ, ಎನರ್ಜಿಯಾಗಿ ಕನ್ವರ್ಟ್ ಆಗಿ ಬಾಡಿನಲ್ಲಿ ಸೇರುತ್ತೋ ಗೊತ್ತಿಲ್ಲ, ಬಟ್ ಕಣ್ಣು ಓದೋವ್ರಿಗೆ ಕಣ್ಣು ಬರುತ್ತೆ, ಮಾತು ಓದೋರು ಮಾತು, ಇವೆಲ್ಲ ನಾನು ಎವಿಡೆನ್ಸ್ ಬೇಸ್ಡ್ ನಾನು ಹೇಳ್ತಾ ಇರೋದು. ಆಮೇಲೆ ಪಾಟಿ ಯೂರಿನ್ ಒಂದೇ ಕಡೆ ಇದ್ದವ್ರು ಇವತ್ತು ನಡೀತಾ ಇದ್ದಾರೆ. ಸೊ ಆದ್ದರಿಂದ ಅಷ್ಟು ಪವರ್ ಇದೆ. ಯಾರಿಗಾದರೂ ಆ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಚಿಂತೆ ಮಾಡಬಾರ್ದು, ಸೊಲ್ಯೂಷನ್ ಇಲ್ಲ ಅಂತ. ಸೊ ಸೊಲ್ಯೂಷನ್ ಇದೆ. ಓಕೆ ಓಕೆ ಡಾಕ್ಟರ್, ಏನಾಗುತ್ತೆ, ಇವಾಗ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿದ್ರಿ ನೀವು. ಜೊತೆಗೆ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. PCOD ಸಮಸ್ಯೆ ಇರ್ಬೋದು, ಇನ್ಫರ್ಟಿಲಿಟಿ ಸಮಸ್ಯೆ ಇರ್ಬೋದು, ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತೆ PCOD ಸಮಸ್ಯೆ, ಆ ರೀತಿಯ ಸಮಸ್ಯೆಗಳು ಕೂಡ, ಪೀರಿಯಡ್ ಸಮಸ್ಯೆ ಇರ್ಬೋದು, ಈ ರೀತಿಯ ಒಂದು ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಇದಕ್ಕೂ ಕೂಡ ಈ ಮಿರಾಕಲ್ ಡ್ರಿಂಕ್ಸ್ ಯೂಸ್ ಎಕ್ಸ್ಟ್ರಾರ್ಡಿನರಿ ಇದೆ. ಇವತ್ತು 70% ಮಹಿಳೆಯರಲ್ಲಿ 11 ವರ್ಷ 12 ವರ್ಷದಲ್ಲಿ ಏನು ಫಸ್ಟ್ ಮುಟ್ಟು ಶುರುವಾಗುತ್ತೆ ಮೆನ್ಸಸ್ಸು, ಅವನಿಕನೇ ಪೇಯ್ನ್ ಶುರುವಾಗಿರುತ್ತೆ, ಪೇಯ್ನ್ ವಿತ್ ಬ್ಲೀಡಿಂಗ್. ಹೌದು. ಸೊ ಅದನ್ನು ಡಿಸ್ಮೆನರಿ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೊ ಅದಕ್ಕೆ 3 ರಿಂದ 4 ವಾರದಲ್ಲೇ ಅವರಿಗೆ ರಿಸಲ್ಟ್ ಸಿಗುತ್ತೆ. ಸೆಕೆಂಡ್ ಥಿಂಗ್ ಈಸ್ PCOD, ಯುಟ್ರೈನ್ ಫೈಬ್ರಾಯ್ಡು ಮತ್ತು ಇನ್ಫರ್ಟಿಲಿಟಿ. ಸೊ ಇನ್ಫರ್ಟಿಲಿಟಿ ಅಂತೂ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ನಾನು ಅಪ್ ಟು 4.5 ಇಯರ್ಸ್ವರೆಗೂ 4.5 ವರ್ಷದ ಮಹಿಳೆಯರು ನೋಡಿದ್ದೀನಿ, ಮತ್ತು ಅವ್ರಿಗೆ ಮಕ್ಕಳಾಗಿರೋದು. ಬಟ್ ಒಬ್ಬರು ಬಂದು ಕೇಳಿದರು, ಸರ್ ನನ್ನ ಗಂಡನಿಗೆ ಸ್ಪರ್ಮ್ ಇಲ್ಲ, ನನಗೆ 23 ಇಯರ್ಸ್ ಓಲ್ಡು, ಸೊ ಅವ್ರಿಗೆ 29, ಮಕ್ಕಳಾಗಲ್ಲ ಅಂತ ಹೇಳಿದ್ರೆ ಅದಕ್ಕೇನೋ ಸೊಲ್ಯೂಷನ್ ಇದೆ ಅಂತ. ಅವಾಗ ನನಗೆ ಗೊತ್ತಿದ್ದು ಬರೀ ಮಹಿಳೆಯರಿಗೆ. ನೋಡಮ್ಮ, ಮಹಿಳೆಯರಿಗೆ ಗೊತ್ತಿದೆ, ಮಹಿಳೆಯರದ್ದು ಏನು ಮದ್ದಿದೆ ಅದೇ ಒಂದು ಕಾಂಬಿನೇಷನ್ಸು ಇದಕ್ಕೆ ಕೊಡ್ತೀನಿ, ನನಗೆ ಗೊತ್ತಿಲ್ಲ ಅದು ಅಂತ. 1 ತಿಂಗಳಲ್ಲೇ 0 ಸ್ಪರ್ಮ್ ಕೌಂಟು 23.4 ಮಿಲಿಯನ್, ಅಂದರೆ 23.5 ಮಿಲಿಯನ್ ಕೌಂಟ್ಸ್ ಆಗಿ ಮಗುವಾಗಿದೆ ಈಗ. ಅಂಥದ್ದು ನಂಬರ್ ಆಫ್ ಕೇಸಸ್. ಅಂದರೆ ಅಷ್ಟು ಪವರ್ ಇದೆ ನಮ್ಮ ಆಯುರ್ವೇದದಲ್ಲಿ. ಓಕೆ ಓಕೆ ಒಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಮಹಿಳೆಯರಿಗಿರ್ಬೋದು ಎಲ್ಲರಿಗೂ. ಆಮೇಲೆ ಅದರಲ್ಲಿ ಮೆನೋಪಾಸ್ ಪ್ರಾಬ್ಲಮ್, ಅದು ದೊಡ್ಡ ಪ್ರಾಬ್ಲಮ್ ಅವರಿಗೆ. ನೆಕ್ಸ್ಟ್ ಥೈರಾಯ್ಡ್ ಪ್ರಾಬ್ಲಮ್ಮು, ಸೊ ಜಾಯಿಂಟ್ ಪ್ರಾಬ್ಲಮ್ಮು, ಫ್ರೋಸನ್ ಶೋಲ್ಡರು. ಸೊ ಒಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದು ಮಿರಾಕಲ್ ಡ್ರಿಂಕ್ಸ್ ಅನ್ನೋದು ರಾಮಬಾಣ ಅಂತಲೇ ಹೇಳ್ಬೋದು. ಓಕೆ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ನಿಮಗೂ ಕೂಡ ಈ ಮಿರಾಕಲ್ ಡ್ರಿಂಕ್ಸ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಕಾಲ್ ಮಾಡ್ಬೋದು, ಇಲ್ಲ ಮಿಸ್ ಕಾಲ್ ಕೊಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.